ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲ ಸೊಪ್ಪನ್ನು ಉಪಯೋಗಿಸ್ಕೊಂಡು ಬಸ್ಸಾರನ್ನು ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿರುವಂಥ ಮೆಥಡಲ್ಲಿ ನಾನು ಮಾಡ್ತಾ ಇರೋದು. ನೀವು ಮಾಡೋರಿದ್ದರೆ ಈ ಒಂದು ವಿಧಾನದಲ್ಲಿ ಮಾಡ್ಕೊಳ್ಳಿ. ತುಂಬ ಬೇಗನೆ ಆಗುತ್ತೆ, ತುಂಬ ರುಚಿಯಾಗಿಯೂ ಬರುತ್ತೆ. ಈ ಒಂದು ಬಸ್ಸಾರು ಮತ್ತು ಮುದ್ದೆಯನ್ನು ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಾಗುತ್ತೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ತುಂಬ ಟೇಸ್ಟಿಯಾಗಿರುವಂಥ ಇವತ್ತು ಬಸ್ಸಾರನ್ನು ಮಾಡಿದೆ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ಸುಮಾರು ವಿಧಾನದಲ್ಲಿ ಬಸ್ಸಾರನ್ನು ಮಾಡ್ತಾರೆ. ನಾ ಮಾಡುವ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿದರೆ ನಿಮಗೆ ಸಿಂಪಲ್ ಆಗಿಯೂ ಇರುತ್ತೆ, ರುಚಿಯಾಗಿಯೂ ಇರುತ್ತೆ. ಪಟ್ ಅಂತ ಮಾಡ್ಕೊಳ್ಬೋದು ಈ ಒಂದು ಬಸ್ಸಾರು ಮತ್ತು ಮುದ್ದೆಯನ್ನು. ತುಂಬ ಟೇಸ್ಟಿಯಾಗಿ ಈಸಿಯಾಗಿರುವಂಥ ಬಸ್ಸಾರು ಮಾಡಲಿಕ್ಕೆ ನಾನಿವತ್ತು ಒಂದು ಕಟ್ ಆಗುವಷ್ಟು, ದೊಡ್ಡ ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪು, ಕೆಂಪು ಅರಿವೆ ಸೊಪ್ಪು, ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ತಗೊಂಡಿದ್ದೆ. ಇಲ್ಲಿ ಹೆಸರು ಬೇಳೆ ಒಂದು ಅರ್ಧ ಬೌಲು, ತೊಗರಿಬೇಳೆ ಅರ್ಧ ಬೌಲನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿದ್ದೆ. ಈಗ ನೀರನ್ನು ಹಾಕ್ಕೊಳ್ಳೋಣ. ಕೆಲವರು ಬೇಳೆಯನ್ನು ಓಪನ್ನಾಗಿ ಬೇಯಿಸ್ಕೊಂಡು ನಂತರ ಸೊಪ್ಪನ್ನು ಹಾಕ್ತಾರೆ. ನಾನಿಲ್ಲಿ ಕುಕ್ಕರಲ್ಲಿನೇ ಹಾಕಿದೆ, ಬೇಗನೆ ಆಗೋಗಲಿ ಅಂಥೇಳಿ ಈ ರೀತಿ ಮಾಡ್ತಾ ಇರೋದು. ನಿಮಗೆ ಟೈಮ್ ಇತ್ತಂದರೆ ಓಪನ್ನಾಗಿ ಬೇಯಿಸ್ಕೊಳ್ಬೋದು. ಈಗ ಎಲ್ಲ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಟ್ಟಿದ್ದೆ, ಅದನ್ನು ಬೇಳೆ ಜೊತೆಗೆ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಬರುತ್ತೆ. ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿ ಹಾಕಿ ಕುಕ್ಕರನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಈಗ ಬೇಯಿಸ್ಕೊಳ್ಬೇಕು. ಒಂದು ಟೊಮೆಟೊವನ್ನು ನಾನು ಬೇಯಲಿಕ್ಕೆ ಹಾಕಿದ್ದೆ ಅದ್ರ ಜೊತೆಗೆ. ಈಗ ಇದನ್ನು 2 ವಿಸಿಲ್ ಮಾಡಿಕೊಂಡ್ರೆ ಸಾಕು. ಬೇಳೆ ತುಂಬ ಬೇಯುವುದು ಬೇಡ, 2 ವಿಸಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಬಾಣಲೆ ತೊಗೊಂಡಿದ್ದೆ. ಈಗ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೆ, ಒಂದು 3 ಹಸಿಮೆಣಸಿನಕಾಯಿ, ಖಾರಕ್ಕೆ ನಿಮ್ಮ ಅನುಗುಣಕ್ಕೆ ತಕ್ಕಂತೆ, ಒಂದು 7-8 ಬೆಳ್ಳುಳ್ಳಿ ಹೆಸಳು, ಒಂದು ಸ್ವಲ್ಪ ಕರಿಬೇವು, 1 ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕಿದ್ದೆ. ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು, ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಾಗತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ತುಂಬ ಈಸಿಯಾಗಿಯೇ ಮಾಡ್ಕೊಳ್ಬೋದು. ಈಗ ಫ್ರೈ ಆಗಿದೆ. ಇದು ತಣ್ಣಗಾದ ನಂತರ ನಾನು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ತಾ ಇದ್ದೆ ನೋಡಿ. ಈಗ ಈ ಕಡೆಯೂ ಬೇಳೆನೂ ಚೆನ್ನಾಗಿ ಬಂದಿದೆ. ಈ ಟೊಮೆಟೊವನ್ನು ನಾನೀಗ ತೆಗೆದು ಇದನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ತೇನೆ. ತಣ್ಣಗಾದ ನಂತರ ರುಬ್ಕೊಳ್ಳೋಣ. ನಾನಿದು ರುಬ್ಲಿಕ್ಕೆ ಹಾಕಿರುವಂಥ ಟೊಮೆಟೊ ಇದನ್ನು ಇದ್ರ ಜೊತೆ ಹಾಕ್ಕೊಳ್ಳೋಣ. ಹಾಗೆ 1 ಹಿಡಿ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೆ. 1 ಹಿಡಿ ಅಂದರೆ 1 ಸ್ಪೂನ್ ಆಗುವಷ್ಟು ಹಾಕಿದ್ದೆ. ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ. ಈಗ ಬೇಳೆನ ಸೋಸ್ಕೊಂಡಿದ್ದೆ ನಾನು. ಇದರಲ್ಲಿ ಸ್ವಲ್ಪ ಬೇಳೆ ಮತ್ತು ಸೊಪ್ಪನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಬೇಳೆ ಮತ್ತು ಸೊಪ್ಪನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು. ನಂತರ ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಇದು ತಣ್ಣಗಾದ ನಂತರ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೆ. ಇದಕ್ಕೆ 1 ಸ್ಪೂನು ಸಾಸಿವೆ, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿದ್ದೆ. ಒಂದು 7-8 ಹೆಸರು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವನ್ನು ಹಾಕಿದ್ದೆ ನೋಡಿ. ಇದು ಚೆನ್ನಾಗಿ ಒಗ್ಗರಣೆ ತಯಾರಾದ ನಂತರ ರುಬ್ಬಿಟ್ಟಂಥ ಮಿಶ್ರಣವನ್ನು ಹಾಕ್ಕೊಳ್ಬೇಕು. ಈ ಥರ ರುಬ್ಬಿಟ್ಕೊಂಡಿದ್ದೆ. ಇದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಇದು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಸೋಸಿ ಇಟ್ಕೊಂಡಂಥ ನೀರನ್ನು ಹಾಕ್ಕೊಳ್ಳೋಣ. ಆವಾಗ ಸೊಪ್ಪನ್ನು ನಾನು ಸೋಸ್ಕೊಂಡಿದ್ದೆ, ಆ ನೀರು ಉಳಿದಿದೆಯಲ್ಲ ಅದನ್ನು ಕೂಡ ಈಗ ಹಾಕ್ಕೊಳ್ತಾ ಇರೋದು. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ತುಂಬ ತೆಳ್ಳಗೆ ಬೇಕನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಸೋಸಿದಂಥ ನೀರನ್ನು ಮಿಕ್ಸಿ ಬೌಲನ್ನು ತೊಳೆದ್ಬಿಟ್ಟಷ್ಟೇ ನೀರು ಹಾಕಿರೋದು. ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಹುಣಸೆ ಹುಳಿಯ ರಸವನ್ನು ಹಾಕಿದ್ದೆ. ಹುಣಸೆ ಹುಳಿಯನ್ನು ನೀವು ರುಬ್ಲಿಕ್ಕೆ ಹಾಕಿದರೂ ಆಗುತ್ತೆ. ನಾನಿಲ್ಲಿ ರಸವನ್ನು ಹಾಕಿದ್ದೆ. ಈಗ ರುಚಿಗೆ ತಕ್ಕಷ್ಟು ಈ ಸಾರಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ. ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಖಾರವು ಹಾಗೆ ಹಸಿಮೆಣಸಿನ್ಕಾಯಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪನ್ನು ಕೂಡ ಹಾಗೆ. ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾರು ರೆಡಿಯಾಗಿದೆ. ಈಗ ಸಾರು ರೆಡಿಯಾಗಿದೆ. ನಾನೀಗ ಸ್ಟೌವನ್ನು ಆಫ್ ಮಾಡ್ಕೊಳ್ತೇನೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಪಲ್ಯವನ್ನು ಮಾಡ್ಕೊಳ್ಳೋಣ. ಒಂದು ಬಾಣಲೆ ತೊಗೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ ಹಾಕಿ ಒಂದು 4-5 ಹೆಸರು ಬೆಳ್ಳುಳ್ಳಿ ಹಾಕಿದ್ದೆ, 1 ಈರುಳ್ಳಿ, 1 ಟೊಮೆಟೊವನ್ನು ಹಾಕಿದ್ದೆ ಇಲ್ಲಿ ಕಟ್ ಮಾಡಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು.
ನಂತರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ಈರುಳ್ಳಿ ಮತ್ತು ಟೊಮೆಟೊಗೂ. ನಂತರ ಸೋಸಿ ಇಟ್ಕೊಂಡಂಥ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ನಾನಿಲ್ಲಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೆ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಖಾರದ ಪುಡಿಯನ್ನು ಹಾಕಿದ್ದೆ, ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿ. ಅಥವಾ ನೀವು ಹಸಿಮೆಣಸಿನ್ಕಾಯಿ ಇಷ್ಟ ಇರುವವರು ಹಸಿಮೆಣಸಿನ್ಕಾಯಲ್ಲೇ ಮಾಡ್ಕೊಳ್ಬೋದು. ಈಗ ಖಾರದ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ. ಮಿಕ್ಸ್ ಮಾಡಿಬಿಟ್ಟು ಇದನ್ನು 1 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ. ಈಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ. ಪಲ್ಯ ಆಗಿದೆ, ಹಾಗೆ ಮುದ್ದೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಸಾರು ಕೂಡ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಳ್ತಾ ಇರೋದು. ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರಿಸಿ. ನನ್ನ ವಿಡಿಯೋವನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಿಮಗೆ ಇಷ್ಟ ಆದರೆ ಈ ಒಂದು ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಬರ್ತಿರಿಸಿ. ನೋಡಿದ್ರಲ್ಲ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ನೀವು ಟ್ರೈ ಮಾಡಿದರೆ ಗೊತ್ತಾಗುತ್ತೆ. ಮುದ್ದೆಗಂತೂ ಸೂಪರ್ ಕಾಂಬಿನೇಷನು. ಈ ಪಲ್ಯ, ಈ ಸಾರು ಸೂಪರ್ ಟೇಸ್ಟ್ ಕೊಡುತ್ತೆ. ಇದನ್ನು ಹೇಳ್ತಾ ಇದ್ರೇ, ನೋಡ್ತಾ ಇದ್ರೇ ಅದನ್ನು ತಿನ್ನಬೇಕನ್ನಿಸುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ತುಂಬ ಈಸಿಯಾಗಿ ಇರುವಂಥ ಮೆಥಡಲ್ಲಿ ನಾನು ಮಾಡಿದೆ. ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಮುದ್ದೆ ಬಸ್ಸಾರು ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಮುದ್ದೆಗಂತೂ ಹೇಳಿದ್ನಲ್ಲ, ಸೂಪರ್ ಕಾಂಬಿನೇಷನು, ಹೇಳೋದೇ ಬೇಡ, ಅಷ್ಟು ಸೂಪರಾಗಿ ಬರುತ್ತೆ. ತುಂಬ ಈಸಿಯಾಗಿಯೇ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.